ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಫಸಲಿಗೆ ಬಂದ ಅಡಿಕೆ ತೋಟ ನಾಶ, ಬಡ ರೈತನ ಬದುಕಿಗೆ ಭಾರಿ ಹೊಡೆತ. ಶಿವಮೊಗ್ಗ ಜಿಲ್ಲೆಯ ಚನ್ನಹಳ್ಳಿ ಗ್ರಾಮದಲ್ಲಿ ಬಡ ರೈತನ ಬದುಕಿಗೆ ಭಾರಿ ಹೊಡೆತ ನೀಡುವ ದುಃಖದ ಘಟನೆ ನಡೆದಿದೆ. ಸೈನನಾಯ್ಕ ಎಂಬ ರೈತ ತೀವ್ರ ನೀರಿನ ಕೊರತೆಯ ನಡುವೆ ಕೋಡಪಾನಗಳ ಮೂಲಕ ಶ್ರಮಪೂರ್ವಕವಾಗಿ ಬೆಳೆದ ಅಡಿಕೆ ತೋಟವನ್ನು ದುಷ್ಕರ್ಮಿಗಳು ರಾತ್ರಿ ವೇಳೆ ನಾಶಪಡಿಸಿದ್ದಾರೆ. ಫಸಲಿಗೆ ಬಂದ ಅಡಿಕೆ ಮರಗಳನ್ನು ಕಡಿದು ಹಾಕಿರುವಂತಹ ಈ ಕೃತ್ಯದಿಂದ ರೈತನಿಗೆ ಭಾರಿ ಆರ್ಥಿಕ ನಷ್ಟವಾಗಿದ್ದು, ಕುಟುಂಬದ ಜೀವನಾಧಾರವೂ ಹಾನಿಯಾಗಿರುವುದು ದೊಡ್ಡ ಆಘಾತವಾಗಿದೆ. ಘಟನೆಯ ಕುರಿತು ಕುಂಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರಿಂದ ಮಾಹಿತಿ ಸಂಗ್ರಹಿಸಿ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ತನಿಖೆ ಆರಂಭಿಸಿದ್ದಾರೆ. ಇಂತಹ ಪ್ರಕರಣಗಳು ಹಿಂದೆಯೂ ಜಿಲ್ಲೆಯಲ್ಲಿ ಸಂಭವಿಸಿರುವುದರಿಂದ ಈ ಪ್ರಕರಣವು ಅನಿರ್ಣಿತವಾಗಿಯೇ ಉಳಿಯಬಹುದೆಂದು ಗ್ರಾಮಸ್ಥರಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ. ರೈತರ ಮೇಲೆ ಇಂತಹ ಕೃತ್ಯಗಳು ಕೇವಲ ಆಸ್ತಿ ನಷ್ಟವಲ್ಲ, ಅವರ ಜೀವನಾಧಾರವನ್ನೇ ಕುಂದಿಸುವುದರಿಂದ ಗ್ರಾಮಸ್ಥರು ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಘಟನೆಯು ರೈತರ ಬದುಕಿನ ಅಸುರಕ್ಷತೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿದಿದ್ದು, ನ್ಯಾಯ ಸಿಗುವವರೆಗೂ ಗ್ರಾಮಸ್ಥರು ಕಾದು ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಒಂದು 10 ಗಿಡ ಬಿಟ್ಟಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.